Hello students, welcome to the nuclear physics class. In the previous class we have discussed about the artificial transmutation of elements, then transuranic elements, Rutherford experiment, and in this class we are going to discuss about the discovery of neutrons. So coming to the discovery of neutrons, initially ಮೊದಲು ಫೈಂಡ್ ಔಟ್ ಮಾಡಿದ್ದು ಯಾವುದಂದ್ರೆ ಎಲೆಕ್ಟ್ರಾನ್ಸ್ ಆರ್ ದ ಫಸ್ಟ್ ಎಲಿಮೆಂಟರಿ ಪಾರ್ಟಿಕಲ್ಸ್ ವಿಚ್ ವರ್ ಡಿಸ್ಕವರ್ಡ್. ಲೇಟರ್ ದ ನ್ಯೂಕ್ಲಿಯಸ್ ಹ್ಯಾಸ್ ಬೀನ್ ಡಿಸ್ಕವರ್ಡ್ ಅಂಡ್ ದೆನ್ ಪ್ರೋಟಾನ್ ಡಿಸ್ಕವರ್ ಆಯ್ತು. ಅದಾದ್ಮೇಲೆ ನಮಗೆ ಸಿಕ್ಕಿದ್ದು ನ್ಯೂಟ್ರಾನ್ಸ್. ಸೊ ನ್ಯೂಟ್ರಾನ್ ನ ಡಿಸ್ಕವರ್ ಮಾಡಿದ್ದು ಹೇಗೆ ಅಂತೆಲ್ಲ ಈಗ ತಿಳ್ಕೊಳ್ಳೋಣಂತೆ. ಇನ್ 1920 Rutherford suggested a neutral particle as a nuclear constituent, and this hypothetical particle was given the name neutron, but he is unsuccessful to detect it. ಮೊದಲು ನ್ಯೂಟ್ರಾನ್ಸ್ ಅನ್ನೋ ಪಾರ್ಟಿಕಲ್ಸ್ ಇರ್ತದೆ ಅಂತ ಸಜೆಸ್ಟ್ ಮಾಡಿದ್ದು ದಟ್ ಈಸ್ ರುದರ್ಫೋರ್ಡ್. ಸೊ he suggested that a neutral particle is a constituent of the nuclear structure. ಅವನೇನ್ ಕೊಟ್ಟ, he given the name neutron. ಆದ್ರೆ ಅದು ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪೆರಿಮೆಂಟಲಿ ಡಿಟೆಕ್ಟ್ ಮಾಡ್ಲಿಕ್ಕೆ ರುದರ್ಫೋರ್ಡ್ ಫೇಲ್ ಆದ್ರು. ಲೇಟರ್ ಇನ್ 1930 ಜರ್ಮನ್ ಫಿಸಿಸಿಸ್ಟ್ ಬೆದೆ ಅಂಡ್ ಬೆಕರ್ ಫೈಂಡ್ ಎ ಪಾರ್ಟಿಕಲ್ ವಿಚ್ ಇಸ್ ಅನ್ಅಫೆಕ್ಟೆಡ್ ಬೈ ದ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡುವಾಗ ಬೆದೆ ಅಂಡ್ ಬೆಕರ್ ಅನ್ನೋರೇನ್ ಐಡೆಂಟಿಫೈ ಮಾಡಿದ್ರು, ಒಂದು ಪಾರ್ಟಿಕಲ್ ಇಟ್ ಈಸ್ ಅನ್ಡಿಫ್ಲೆಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಐಡೆಂಟಿಫೈ ಮಾಡಿದ್ರು. ಬಟ್ ದೇ ಥಾಟ್ ಇಟ್ ಆಸ್ ಗಾಮಾ ರೇಸ್. ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕಾದ್ರೆ ಗಾಮಾ ಪಾರ್ಟಿಕಲ್ಸ್ ಕೂಡ ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಡಿಫ್ಲೆಕ್ಟ್ ಆಗೋದಿಲ್ಲ, ಅದಿರಬಹುದು ಅಂತ ಅಸ್ಯೂಮ್ ಮಾಡಿಕೊಂಡ್ರು. ಮತ್ತೆ ಇನ್ 1932 ನಲ್ಲಿ ಫ್ರೆಂಚ್ ಫಿಸಿಸಿಸ್ಟ್ ಇರೆನೆ ಕ್ಯೂರಿ ಮತ್ತೆ ಫ್ರೆಡ್ರಿಕ್ ಜೂಲಿಯಟ್ ಕ್ಯೂರಿ ಪ್ರೊಡ್ಯೂಸ್ ಎ ನ್ಯೂಟ್ರಲ್ ರೇಡಿಯೇಷನ್ ವಿಚ್ ಕ್ಯಾನ್ ಎಜೆಕ್ಟ್ ಎನರ್ಜೆಟಿಕ್ protons and suggested that the neutral radiations consisted gamma ray photons, but it was not agree with the experiment. ಅವರು ಎಕ್ಸ್ಪೆರಿಮೆಂಟ್ ಮಾಡುವಾಗ ಎನರ್ಜೆಟಿಕ್ ಪ್ರೋಟಾನ್ಸ್ ನ ಎಜೆಕ್ಟ್ ಮಾಡ್ತದೆ and they suggested neutral radiation consisted gamma ray photons, but it was not agree with experiment. 1932 ನಲ್ಲಿ ಚಾಡ್ವಿಕ್ proposed that penetrating radiation consists of neutral particle whose mass very close to that of proton, and he named it as neutron. ಚಾಡ್ವಿಕ್ 1932 ನಲ್ಲಿ ಏನ್ ಮಾಡ್ದ, ಪೆನೆಟ್ರೇಟಿಂಗ್ ರೇಡಿಯೇಷನ್ ಕನ್ಸಿಸ್ಟ್ ಆಫ್ ನ್ಯೂಟ್ರಲ್ ಪಾರ್ಟಿಕಲ್ಸ್ ಇರುತ್ತೆ, ಅದ್ರ ಮಾಸ್ ಇಟ್ ಈಸ್ ನಿಯರ್ಲಿ ಕ್ಲೋಸ್ ಟು ಪ್ರೋಟಾನ್ ಇರ್ತದೆ, ಅಂಡ್ he given the name neutron. And he awarded Nobel Prize in 1935 for this experiment. He bombarded alpha particle with beryllium nuclei and carbon was formed along with the ejection of neutron. This is the diagram. Alpha particles emitted from the polonium source were made to deposit on the disk. Here this is the polonium is a source of alpha particle. ಅದನ್ನ ಒಂದು ಚೇಂಬರ್ ಒಳಗಡೆ, ಎವಾಕ್ಯುಯೇಟೆಡ್ ಚೇಂಬರ್ ಒಳಗಡೆ ಇಟ್ಟಿರ್ತಾರೆ ಇನ್ಸೈಡ್ ಎ ಡಿಸ್ಕ್. ಬೋತ್ ದ ಡಿಸ್ಕ್ ಅಂಡ್ ದ ಟಾರ್ಗೆಟ್ ಆರ್ ಪ್ಲೇಸ್ಡ್ ಇನ್ ದ ಎವಾಕ್ಯುಯೇಟೆಡ್ ಚೇಂಬರ್. ಸೊ ದಿಸ್ polonium ಸೋರ್ಸ್ ಇಂದ ಬರುವಂತ ಆಲ್ಫಾ ಪಾರ್ಟಿಕಲ್ ದೇ ಆರ್ ಮೇಡ್ ಟು ಹಿಟ್ ಆನ್ ದ ಬೆರಿಲಿಯಂ ಟಾರ್ಗೆಟ್. The neutrons released can be escaped through the walls of the thin chamber. ಇಲ್ಲಿ ನ್ಯೂಟ್ರಾನ್ಸ್ ಏನಿರುತ್ತೆ ಅವು ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂಡ್ ಎಂಟರ್ ದ ಅಯನೈಸೇಷನ್ ಚೇಂಬರ್. ಎಸ್ಕೇಪ್ ಆಗಿ ಅಯನೈಸೇಷನ್ ಚೇಂಬರ್ ಒಳಗಡೆ ಬರುತ್ತೆ. These neutrons enters into the ionization chamber with a small window or a chamber that is W. The ionization chamber in turn connected to an amplifier. You can observe here this ionization chamber is in turn connected to an amplifier. So it is connected to a counter. Since the neutrons are uncharged, they cannot produce ionization directly.
ನ್ಯೂಟ್ರಾನ್ಸ್ಗೆ ಚಾರ್ಜ್ ಇರೋದಿಲ್ಲ, ಹಾಗಾಗಿ ಅವು ಯಾವುದೇ ಗ್ಯಾಸ್ನ ಅಯನೈಸ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ. ಹೆನ್ಸ್ ವೆರಿ ಫ್ಯೂ ಪಲ್ಸಸ್ ಪರ್ ಮಿನಿಟ್ ಆರ್ ರೆಜಿಸ್ಟರ್ಡ್. ಮೊದಲಿಗೆ ಏನಾಗುತ್ತೆ, ನ್ಯೂಟ್ರಾನ್ಸ್ ಬಂದರೂ ಕೂಡ ಇಲ್ಲಿ ಆಂಪ್ಲಿಫೈಯರ್ ಅಲ್ಲಿ ಅಯನೈಸೇಷನ್ ಆಗೋದಿಲ್ಲ. ದಿಸ್ ಕೌಂಟರ್ ವಿಲ್ ಅನೇಬಲ್ ಟು ಕೌಂಟ್. A lead sheet is placed in the path that is in front of the window. There were no appreciable increase in the number of pulses. ಇಲ್ಲಿ ಮೊದಲಿಗೆ ಏನು ಹಿಡ್ದಲೆ ಪಾಸ್ ಮಾಡ್ತಾರೆ ವಿಂಡೋ ಮುಖಾಂತರ, ಕೌಂಟ್ಸ್ ಕಡಿಮೆನೇ ಇರ್ತದೆ. ಇಲ್ಲಿ ಲೆಡ್ ಚೇಂಬರ್ ಇಡ್ತಾರೆ, ಆಮೇಲೆ ಅಲ್ಲಿ ಕೂಡ ಏನಾಗೋದಿಲ್ಲ, ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ. ಥಿನ್ ಶೀಟ್ ಆಫ್ ಪ್ಯಾರಾಫಿನ್ ವ್ಯಾಕ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ಸ್ಟೆಡ್ ಆಫ್ ಲೆಡ್. Number of counts increased due to ejection of protons by fast moving neutrons. ಇಲ್ಲಿ ಏನಾಗುತ್ತೆ, ಇನ್ ಕೇಸ್ ನಾವೇನಾದ್ರೂ ಪ್ಯಾರಾಫಿನ್ ವ್ಯಾಕ್ಸ್ ನ ಇಟ್ಟಿದ್ದಾದ್ರೆ ಆ ನ್ಯೂಟ್ರಾನ್ಸ್ ಪ್ಯಾರಾಫಿನ್ ವ್ಯಾಕ್ಸ್ ಜೊತೆಗೆ ಇಂಟರಾಕ್ಟ್ ಆಗಿ ಅಲ್ಲೇನಾಗುತ್ತೆ, ಪ್ರೋಟಾನ್ಸ್, ದ ಟು ಫಾಸ್ಟ್ ಮೂವಿಂಗ್ ಪ್ರೋಟಾನ್ಸ್ ವಿಲ್ ಬಿ ejected from the paraffin due to the collision of neutron with the paraffin. These protons enter the ionization chamber. ಆ ಪ್ರೋಟಾನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಎಷ್ಟು ಎಮಿಟ್ ಮಾಡ್ತಾ ಇದೆ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಕ್ಲಾಸಿಫಿಕೇಶನ್ ಆಫ್ ನ್ಯೂಟ್ರಾನ್ ಆನ್ ದ ಬೇಸಿಸ್ ಆಫ್ ಎನರ್ಜಿ. ಬೇಸ್ಡ್ ಆನ್ ದ ಎನರ್ಜಿ, ನ್ಯೂಟ್ರಾನ್ಸ್ ಆರ್ ಕ್ಲಾಸಿಫೈಡ್ ಆಸ್ ಸ್ಲೋ ನ್ಯೂಟ್ರಾನ್ಸ್. ಸ್ಲೋ ನ್ಯೂಟ್ರಾನ್ಸ್ ಅಂದ್ರೆ ದೀಸ್ ಆರ್ ಹ್ಯಾವಿಂಗ್ ದ ಎನರ್ಜಿ ಇನ್ ಬಿಟ್ವೀನ್ 0 to 1000 electron volts. And these slow neutrons are again subdivided as cold neutrons. Cold neutrons are the neutrons which are having well below the energy of thermal neutrons. Thermal neutrons to energy ಎಷ್ಟಿರುತ್ತೆ, 0.002 electron volt ಗಿಂತ ಕಡಿಮೆ ಇತ್ತಂದ್ರೆ ಅವನ್ನ cold neutrons ಅಂತ ಕರಿತೀವಿ. Second type is thermal neutrons. When fast neutrons are moderated to energies of the order of thermal vibration. Fast neutrons ನ ಕಂಟ್ರೋಲ್ ಮಾಡಿ thermal vibration ತಂದಾಗ at room temperature, such neutrons are called as thermal neutrons. ಅದ್ರದ್ದು ಎನರ್ಜಿ ಎಷ್ಟಿರುತ್ತೆ, 0.025 electron volt ಇರುತ್ತೆ. ಸೆಕೆಂಡ್ ಟೈಪ್ ಆಫ್ ನ್ಯೂಟ್ರಾನ್ಸ್ ಏನಂದ್ರೆ ಇಂಟರ್ಮೀಡಿಯೇಟ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ಸ್ ವಿಚ್ ಫಾಲ್ ಇನ್ ದ ಎನರ್ಜಿ ರೇಂಜ್ 0.5 mega electron volt are termed as intermediate neutrons ಅಂತ ಕರಿತೀವಿ. ಫಾಸ್ಟ್ ನ್ಯೂಟ್ರಾನ್ಸ್ ಅಂದ್ರೆ ನ್ಯೂಟ್ರಾನ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಎನರ್ಜಿ ರೇಂಜ್ 0.5 to 10 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, ಅವನ್ನ ಫಾಸ್ಟ್ ನ್ಯೂಟ್ರಾನ್ಸ್ ಅಂತ ಕರಿತೀವಿ. ಹಾಗೇನೆ ವೆರಿ ಫಾಸ್ಟ್ ನ್ಯೂಟ್ರಾನ್ ಅಂದ್ರೆ ಎನರ್ಜಿ ರೇಂಜ್ ಇನ್ ಬಿಟ್ವೀನ್ 10 to 50 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇತ್ತಂದ್ರೆ ವೆರಿ ಫಾಸ್ಟ್ ನ್ಯೂಟ್ರಾನ್. ಅಲ್ಟ್ರಾ ಫಾಸ್ಟ್ ನ್ಯೂಟ್ರಾನ್ ಅಂದ್ರೆ ಎನರ್ಜಿ ವಿಚ್ ಇಸ್ ಗ್ರೇಟರ್ ದನ್ 50 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇತ್ತಂದ್ರೆ ಅವನ್ನ ಅಲ್ಟ್ರಾ ಫಾಸ್ಟ್ ನ್ಯೂಟ್ರಾನ್ ಅಂತ ಕರಿತೀವಿ. ಆ ಅಲ್ಟ್ರಾ ಫಾಸ್ಟ್ ನ್ಯೂಟ್ರಾನ್ ನಾವು ನ್ಯಾಚುರಲ್ ಆಗಿ ಸಿಗೋದು ಕಷ್ಟ. ಅವು ಇಟ್ ಈಸ್ ಕಮಿಂಗ್ ಫ್ರಮ್ ಕಾಸ್ಮಿಕ್ ರೇ ಶವರ್ ಅಥವಾ ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಆಕ್ಸಿಲರೇಟರ್ಸ್. These are all about the neutrons and different types of neutron. Next we'll move on to the basic properties of neutron. Neutron is a fundamental constituent of the nucleus. That is the first basic property of the neutron. It is the fundamental constituent of the nucleus. Next one is charge. They are chargeless. Hence, they do not deflected by the electric and magnetic field. But they can penetrate into the nucleus very easily. Hence, neutrons are used as projectile. ಅವು ನ್ಯೂಕ್ಲಿಯಸ್ ಒಳಗಡೆ ಈಸಿಯಾಗಿ ಪಾಸ್ ಆಗ್ತದೆ, ಹಾಗಾಗಿ ನಾವು ನ್ಯೂಟ್ರಾನ್ಸ್ ನ ಪ್ರೊಜೆಕ್ಟೈಲ್ ಆಗಿ ಯೂಸ್ ಮಾಡ್ತೀವಿ. ನ್ಯೂಟ್ರಾನ್ಸ್ ಹ್ಯಾಸ್ ಹಾಫ್ ಲೈಫ್ ಆಫ್ 12 minutes. ಥರ್ಡ್ ಪ್ರಾಪರ್ಟಿ ಏನಂದ್ರೆ 12 minutes ಇಸ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ನ್ಯೂಟ್ರಾನ್. ಅದು ನ್ಯೂಕ್ಲಿಯಸ್ ಇಂದ ಹೊರಗಡೆ ಬಂತಂದ್ರೆ ಎಷ್ಟೊತ್ತಿರುತ್ತೆ, 12 minutes ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಪೆನೆಟ್ರೇಟಿಂಗ್ ಪವರ್, ಸಿನ್ಸ್ ದೇ ಆರ್ ಚಾರ್ಜ್ಲೆಸ್ ಪಾರ್ಟಿಕಲ್ ಅಂಡ್ ನಾಟ್ affected by positive and negative charge,
They are having very high penetrating power. They do not lose energy on passing through the matter. ಮ್ಯಾಟರ್ ಒಟ್ಟಿಗೆ ಪಾಸ್ ಆಗ್ಬೇಕಾದ್ರೆ ಎನರ್ಜಿ ಲಾಸ್ ಆಗ್ಬೇಕಂದ್ರೆ ಅದು ಐದರ್ ಚಾರ್ಜ್ ಪಾರ್ಟಿಕಲ್ ಇದ್ರೆ ಅಪೋಸಿಟ್ ಪಾರ್ಟಿಕಲ್ ಜೊತೆಗೆ ಇಂಟ್ರಾಕ್ಟ್ ಆಗಿ ಚಾರ್ಜ್ ನ ಕಡಿಮೆ ಹಾಕೊಂಡು ಬರುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ಸಿನ್ಸ್ ಇಟ್ ಈಸ್ ಎ ಚಾರ್ಜ್ಲೆಸ್ ಪಾರ್ಟಿಕಲ್, ಮೂವ್ ಆಗ್ಬೇಕಾದ್ರೆ ಇಟ್ ಡಸಂಟ್ ಲೂಸ್ energy. Hence, they have low ionizing power and high penetrating power. Neutrons are having high penetrating power and low ionizing power. Next, coming to the mass of the neutrons. Mass of the neutron is slightly greater than the proton. ಪ್ರೋಟಾನ್ ಗಿಂತ ಸ್ವಲ್ಪ ಮಾಸ್ ಅಲ್ಲಿ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂದ್ರೆ 1 ಅಟಾಮಿಕ್ ಮಾಸ್ ಯೂನಿಟ್ ಅನ್ನೋದು ಪ್ರೋಟಾನ್ ಮಾಸ್ ಆದ್ರೆ 1.00898 ಅಟಾಮಿಕ್ ಮಾಸ್ ಯೂನಿಟ್ ಅದು ನ್ಯೂಟ್ರಾನ್ ಮಾಸ್. ಜನರಲ್ ಆಗಿ ಮಾಸ್ ಆಫ್ ಪ್ರೋಟಾನ್ ಈ ಸೇಮ್ ಆಸ್ ಮಾಸ್ ಆಫ್ ನ್ಯೂಟ್ರಾನ್ ಅಂತಾನೆ ತಗೊಳ್ತೀವಿ ಪ್ರಾಬ್ಲಮ್ ಅಲ್ಲೆಲ್ಲಾನು. ನೆಕ್ಸ್ಟ್ ಕಮಿಂಗ್ ಟು ದ ಸಿಕ್ಸ್ತ್ ಪ್ರಾಪರ್ಟಿ, ಸ್ಪಿನ್ ಅಂಡ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ನ್ಯೂಟ್ರಾನ್. ನ್ಯೂಟ್ರಾನ್ ಹ್ಯಾಸ್ ಸ್ಪಿನ್ ಹಾಫ್ ಪಾರ್ಟಿಕಲ್ ಇದು. ಇಟ್ ಈಸ್ ಎ ಫರ್ಮಿಯನ್. ಯಾವುದಕ್ಕೆ ಹಾಫ್ ಇಂಟಿಗ್ರಲ್ ಸ್ಪಿನ್ ಇರ್ತದೆ ಅವನ್ನ ನಾವೇನಂತ ಕರಿತೀವಿ, ಫರ್ಮಿಯನ್ ಅಂತ ಕರಿತೀವಿ. ಇವನ್ ದೋ ಇಟ್ ಈಸ್ ಅನ್ಚಾರ್ಜ್, ಇಟ್ ಹ್ಯಾಸ್ ನೆಗೆಟಿವ್ ಮ್ಯಾಗ್ನೆಟಿಕ್ ಮೂಮೆಂಟ್. ಅದು ಚಾರ್ಜ್ ಇಲ್ಲ ಅಂದ್ರೂ ಕೂಡ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಿದೆ, ನೆಗೆಟಿವ್ ಇದೆ. ಇಟ್ಸ್ ವ್ಯಾಲ್ಯೂ ಇಸ್ -1.913 ನ್ಯೂಕ್ಲಿಯರ್ ಮ್ಯಾಗ್ನೆಟಾನ್. Next, coming to the decay of neutron. A free neutron is unstable. It decays into proton, an electron and an anti-neutrino. ಫ್ರೀ ಆಗಿ ನ್ಯೂಟ್ರಾನ್ ಇತ್ತಂದ್ರೆ ಇದು ಅನ್ಸ್ಟೇಬಲ್ ಇರ್ತದೆ. ಅದೇನಾಗುತ್ತೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ರೋಟಾನ್ ವಿತ್ ದ ಎಮಿಷನ್ ಆಫ್ an electron and anti-neutrino. Next, coming to the biological effect of neutrino. As the neutrons are having very high penetrating power, they can enter the body and produce harmful effects. Produce ಮಾಡಬಹುದು. Next, coming to the neutron sources. ಯಾವ್ಯಾವ ಸೋರ್ಸ್ ಇಂದ ನಾವು ನ್ಯೂಟ್ರಾನ್ obtain ಮಾಡ್ಕೊಳ್ಬಹುದು. ನಾವು ಯಾಕೆ ನ್ಯೂಟ್ರಾನ್ಗೆ ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂದ್ರೆ, ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರೊಜೆಕ್ಟೈಲ್ ಫಾರ್ ನ್ಯೂಕ್ಲಿಯರ್ ಫಿಷನ್ ಪ್ರೋಸೆಸ್. ಹಾಗಾಗಿ ನ್ಯೂಟ್ರಾನ್ ಸೋರ್ಸ್ ಬಗ್ಗೆ, ನ್ಯೂಟ್ರಾನ್ ಪ್ರಾಪರ್ಟಿ ಬಗ್ಗೆ ತುಂಬಾ ಓದ್ಬೇಕಾಗಿದೆ. ನ್ಯೂಟ್ರಾನ್ ಸೋರ್ಸ್ ಇನ್ ಎನಿ ಡಿವೈಸ್ ದಟ್ ಎಮಿಟ್ಸ್ ನ್ಯೂಟ್ರಾನ್. ನ್ಯೂಟ್ರಾನ್ ಸೋರ್ಸ್ ಅಂದ್ರೆ ದ ಸೋರ್ಸ್ ವಿಚ್ ಎಮಿಟ್ಸ್ ನ್ಯೂಟ್ರಾನ್, ಅದನ್ನ ನ್ಯೂಟ್ರಾನ್ ಸೋರ್ಸ್ ಅಂತ ಕರಿತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ದ ಮೆಕ್ಯಾನಿಸಮ್ ವಿಚ್ ಇಸ್ ಯೂಸ್ಡ್ ಟು ಪ್ರೊಡ್ಯೂಸ್ ದ ನ್ಯೂಟ್ರಾನ್ಸ್. ಸೆವರಲ್ ಸೋರ್ಸಸ್ ಆಫ್ ನ್ಯೂಟ್ರಾನ್ಸ್ ಯಾವ್ಯಾವ್ದು ಅಂದ್ರೆ, ರೇಡಿಯೋ ಆಕ್ಟಿವ್ ಸೋರ್ಸ್ ಇರ್ಬೋದು, ಫೋಟೋ ನ್ಯೂಟ್ರಾನ್ ಸೋರ್ಸ್ ಇರ್ಬೋದು, ಪ್ರೊಡಕ್ಷನ್ ಆಫ್ ಹೈ ಎನರ್ಜಿ ನ್ಯೂಟ್ರಾನ್ ಬೈ ಆಕ್ಸಿಲರೇಟಿಂಗ್ ಮೆಷಿನ್ಸ್ ಇರ್ಬೋದು, ಎಕ್ಸ್ರೇ ಸೋರ್ಸಸ್ ಇಂದಾನು ನಾವು ನ್ಯೂಟ್ರಾನ್ ನ ಪ್ರೊಡ್ಯೂಸ್ ಮಾಡಬಹುದು, ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲೂ ಕೂಡ ನ್ಯೂಟ್ರಾನ್ ನ ಪ್ರೊಡ್ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಸೋರ್ಸಸ್ ಆಫ್ ನ್ಯೂಟ್ರಾನ್. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಇಂಟರಾಕ್ಷನ್ ಆಫ್ ನ್ಯೂಟ್ರಾನ್ ವಿತ್ ಮ್ಯಾಟರ್. ಹೇಗೆ ನ್ಯೂಟ್ರಾನ್ ಮ್ಯಾಟರ್ ಒಟ್ಟಿಗೆ ಇಂಟರಾಕ್ಟ್ ಆಗುತ್ತೆ ಅದನ್ನ ಓದೋದಾದ್ರೆ, so it will be interacting with the matter as scattering ತರ ಇಂಟರಾಕ್ಟ್ ಆಗ್ಬೋದು ಅಥವಾ ಅಬ್ಸಾರ್ಪ್ಷನ್ ಕೂಡ ಆಗ್ಬೋದು ಮ್ಯಾಟರ್ ಜೊತೆ. ಸ್ಕ್ಯಾಟರಿಂಗ್ ಅಲ್ಲಿ ಏನಾಗುತ್ತೆ, 2 ಟೈಪ್ಸ್ ಬರುತ್ತೆ, ಐದರ್ ಎಲಾಸ್ಟಿಕ್ ಆರ್ ಇನ್ಎಲಾಸ್ಟಿಕ್. ಅದೇ ಅಬ್ಸಾರ್ಪ್ಷನ್ ನಲ್ಲಿ ಆದ್ರೆ ಫಿಷನ್, ರೇಡಿಯೇಷನ್ ಕ್ಯಾಪ್ಚರ್, ಆಮೇಲೆ ಚಾರ್ಜ್ ಪಾರ್ಟಿಕಲ್ ಜನರೇಷನ್ ಅವೆಲ್ಲ ಬರ್ತದೆ. ಮತ್ತೆ ನ್ಯೂಟ್ರಾನ್ ಕೂಡ, ಫರ್ದರ್ ನ್ಯೂಟ್ರಾನ್ ಕೂಡ ಪ್ರೊಡ್ಯೂಸ್ ಆಗಬಹುದು. Since the neutron is electrically neutral, it interacts weakly with matter and it will penetrate deeply. ಈಗ ಫಸ್ಟ್ ಸ್ಕ್ಯಾಟರಿಂಗ್ ರಿಯಾಕ್ಷನ್ ತಗೊಳ್ಳೋದಾದ್ರೆ, ಸ್ಕ್ಯಾಟರಿಂಗ್ ರಿಯಾಕ್ಷನ್ ಅಲ್ಲಿ 2 ತರ ಬರುತ್ತೆ. ಒಂದು ಇಲಾಸ್ಟಿಕ್ ಸ್ಕ್ಯಾಟರಿಂಗ್, ಇನ್ನೊಂದು ಇನ್ಎಲಾಸ್ಟಿಕ್ ಸ್ಕ್ಯಾಟರಿಂಗ್. Whenever the neutron strikes the nucleus in the ground state, after the interaction, neutron reappears. ಈಗ ಒಂದು ಹೋಗಿ ಡಿಕ್ಕಿ ಹೊಡೆದು ಮತ್ತೆ ಅದೇ ಪಾರ್ಟಿಕಲ್ ವಿತ್ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಅಪಿಯರ್ ಆಗ್ತಂದ್ರೆ ಅದನ್ನ ಇಲಾಸ್ಟಿಕ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಅಂಡ್ ದ ನ್ಯೂಕ್ಲಿಯಸ್ ಈಸ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್. ಇಲಾಸ್ಟಿಕ್ ಸ್ಕ್ಯಾಟರಿಂಗ್ ಆದಾಗ ನ್ಯೂಕ್ಲಿಯಸ್ ಇಟ್ ಈಸ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್.
and there is no energy transfer between the nuclear reaction or nuclear excitation ಅಲ್ಲಿ ಯಾವುದೇ ತರದ ಎನರ್ಜಿ ಟ್ರಾನ್ಸ್ಫರ್ ಆಗಲ್ಲ. Then coming to the momentum and kinetic energy of the system, it is conserved during elastic scattering. Momentum kinetic energy is conserved and the target nucleus can gain the amount of kinetic energy that the neutrons lose. ಟಾರ್ಗೆಟ್ ನ್ಯೂಕ್ಲಿಯಸ್ ಎಷ್ಟು ಅಮೌಂಟ್ ನ ಗೇನ್ ಮಾಡ್ಕೊಳ್ಬಹುದು ಅಂದ್ರೆ ಎಷ್ಟು ನ್ಯೂಟ್ರಾನ್ಸ್ ಲಾಸ್ ಮಾಡ್ಕೊಂಡಿರುತ್ತೆ ಎನರ್ಜಿನ ಅಷ್ಟು ಗೇನ್ ಮಾಡ್ಕೊಳ್ತದೆ. ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಟೈಪ್ ಆಫ್ ಸ್ಕ್ಯಾಟರಿಂಗ್, ದಟ್ ಈಸ್ inelastic scattering, that is identical to the elastic scattering. ಆದ್ರೆ ಇಲ್ಲೇನಾಗುತ್ತೆ, ದ ನ್ಯೂಕ್ಲಿಯಸ್ ಲೆಫ್ಟ್ ಇನ್ ದ ಎಕ್ಸೈಟೆಡ್ ಸ್ಟೇಟ್. ಸೊ ಇಲಾಸ್ಟಿಕ್ ಸ್ಕ್ಯಾಟರಿಂಗ್ ಅಲ್ಲಿ ಗ್ರೌಂಡ್ ಸ್ಟೇಟ್ ಅಲ್ಲೇ ಉಳ್ಕೊಳ್ಳುತ್ತೆ, ಆದ್ರೆ ಇನ್ಇಲಾಸ್ಟಿಕ್ ಸ್ಕ್ಯಾಟರಿಂಗ್ ಅಲ್ಲಿ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಎಕ್ಸೈಟೆಡ್ ಸ್ಟೇಟ್ ಗೆ ಮೂವ್ ಆಗಿರುತ್ತೆ. ಇಲ್ಲೇನಾಗುತ್ತೆ, ಪಾರ್ಟ್ ಆಫ್ ದ ನ್ಯೂಟ್ರಾನ್ ಕೈನೆಟಿಕ್ ಎನರ್ಜಿ ಈಸ್ ಯೂಸ್ಡ್ ಫಾರ್ ಎಕ್ಸೈಟೇಷನ್ ಆಫ್ ದ ಟಾರ್ಗೆಟ್ ನ್ಯೂಕ್ಲಿಯಸ್. ಇಲ್ಲಿ ಹಿಟ್ ಮಾಡಿದಂತ ನ್ಯೂಟ್ರಾನ್ ಅಲ್ಲಿರುವಂತ ಕೈನೆಟಿಕ್ ಎನರ್ಜಿ ಇಟ್ ಈಸ್ ಕನ್ವರ್ಟೆಡ್ ಆಸ್ ಎಕ್ಸೈಟೇಷನ್ ಫಾರ್ ದ ಟಾರ್ಗೆಟ್ ನ್ಯೂಕ್ಲಿಯಸ್. Then the energy of the re-emitted neutron is much lower than the initial kinetic energy. ಮತ್ತೆ ಅಲ್ಲಿ ಹೋಗಿ ಡಿಕ್ಕಿ ಹೊಡೆದು ಬಂದಂತ ನ್ಯೂಟ್ರಾನಿಗೆ ಎನರ್ಜಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಎಕ್ಸೈಟೆಡ್ ನ್ಯೂಕ್ಲಿಯಸ್ ಏನಾಗುತ್ತೆ, ಇಟ್ ವಿಲ್ ಡಿಕೇಸ್ and come back to the ground state by the emission of gamma rays. ಸೊ ಇದು ಯಾವ ತರ ಇರುತ್ತೆ ಅಂದ್ರೆ ಎಂಡೋಥರ್ಮಿಕ್ ಆಗಿರುತ್ತೆ. ಅಂದ್ರೆ ನಾವು ಎನರ್ಜಿನ ಕೊಡ್ಬೇಕು, ಎಕ್ಸೋ ಆದ್ರೆ ಎನರ್ಜಿ ಲಿಬರೇಟ್ ಆಗುತ್ತೆ, ಅಂದ್ರೆ ಇಲ್ಲಿ ಟೆಂಪರೇಚರ್ ವಿಲ್ ಬಿ ಸಪ್ಲೈಡ್ ಕೊಡ್ಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಅಬ್ಸಾರ್ಪ್ಷನ್ ರಿಯಾಕ್ಷನ್ಸ್, ಈಗಾದ್ರೆ ಫ್ಯೂಷನ್ ರಿಯಾಕ್ಷನ್ ಆಗ್ತದೆ when neutron is absorbed in the nucleus and that nucleus splits up into two parts. So this neutron is the principal source for this fission reaction, is the source for the nuclear reactors. Next coming to the second part, that is radioactive capture. Neutron is captured by the nucleus and heavier nucleus is formed. ಅದು ಅಬ್ಸಾರ್ಬ್ ಮಾಡಿಕೊಂಡು heavier nucleus formation ಆಗುತ್ತೆ. The formed nucleus is in the excited state ಅಲ್ಲಿ ಇರ್ತದೆ, ಯಾಕಂದ್ರೆ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ and again it will come back to the ground state by the emission of gamma rays. ಒಂದಂತಲ್ಲ ನಂಬರ್ ಆಫ್ ಗಾಮಾ ರೇಸ್ ನ ಎಮಿಟ್ ಮಾಡಿ it will be come back to the ground state. So this radioactive capture is exothermic. ಯಾಕಂದ್ರೆ ಇಲ್ಲಿ ಎನರ್ಜಿ ಲಿಬರೇಟ್ ಆಗ್ತಾ ಇರುತ್ತೆ, ಗಾಮಾ ರೇಡಿಯೇಷನ್ಸ್ ಹೊರಗೆ ಬರ್ತಾ ಇರೋದ್ರಿಂದ ಎನರ್ಜಿ ಸಿಗುತ್ತೆ ನಮಗೆ. ನೆಕ್ಸ್ಟ್ ನ್ಯೂಟ್ರಾನ್ ಪ್ರೊಡಕ್ಷನ್ ರಿಯಾಕ್ಷನ್ಸ್. ನ್ಯೂಟ್ರಾನ್ ಪ್ರೊಡಕ್ಷನ್ ಅಂದ್ರೆ ನ್ಯೂಟ್ರಾನ್ ನ ಹಿಟ್ ಮಾಡಿ ನ್ಯೂಟ್ರಾನ್ ನೇ ಪ್ರೊಡ್ಯೂಸ್ ಮಾಡುವಂತದ್ದು. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಒಂದು ನ್ಯೂಟ್ರಾನ್ ಹಿಟ್ ಆಗಿ 2 ನ್ಯೂಟ್ರಾನ್ಸ್ ಬರ್ಬೋದು, 3 ನ್ಯೂಟ್ರಾನ್ ಬರ್ಬೋದು, 4 ನ್ಯೂಟ್ರಾನ್ ಬರ್ಬೋದು. ದಟ್ ಈಸ್ ಕಾಲ್ಡ್ as ನ್ಯೂಟ್ರಾನ್ ಪ್ರೊಡಕ್ಷನ್ ರಿಯಾಕ್ಷನ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ extracting neutrons from the, it is a neutron production reaction, the endothermic reaction extracting neutrons from a nucleus using a neutron. Next fourth type is charged particles production. ಅಂದ್ರೆ ಚಾರ್ಜ್ಲೆಸ್ ಪಾರ್ಟಿಕಲ್ ಇನ್ಸಿಡೆಂಟ್ ಮಾಡಿ ಚಾರ್ಜ್ಡ್ ಪಾರ್ಟಿಕಲ್ ನ ತಗೊಳ್ಳೋಂಥದ್ದು ಚಾರ್ಜ್ಡ್ ಪಾರ್ಟಿಕಲ್ ಪ್ರೊಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ ದಿಸ್ ವೇ ಆಲ್ಸೋ ನ್ಯೂಟ್ರಾನ್ ವಿಲ್ ಇಂಟರಾಕ್ಟ್ ವಿತ್ ದ ಮ್ಯಾಟರ್. Neutron, in this case, neutron is absorbed and a new particle can be ejected from the highly excited nucleus. This may be either endothermic or exothermic. Next coming to the principle of moderator. The function of a moderator is to slow down the fast neutrons to thermal energies. ಫ್ಯೂಷನ್ ರಿಯಾಕ್ಷನ್ ಆಗ್ಬೇಕಂದ್ರೆ ಫಾಸ್ಟ್ ಮೂವಿಂಗ್ ನ್ಯೂಟ್ರಾನ್ ನ ಥರ್ಮಲ್ ಎನರ್ಜೀಸ್ಗೆ ಕಂಟ್ರೋಲ್ ಮಾಡಬೇಕು. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮಾಡರೇಟ್. ಸೊ ಫಂಕ್ಷನ್ ಆಫ್ ದ ಮಾಡರೇಟರ್ ಈಸ್ ಟು ಸ್ಲೋ ಡೌನ್ ಫಾಸ್ಟ್ ಮೂವಿಂಗ್ ನ್ಯೂಟ್ರಾನ್ಸ್ ಟು ಥರ್ಮಲ್ ಎನರ್ಜೀಸ್ ಫಾರ್ ಎ self-sustained nuclear reaction.
The fast neutrons lose their energy to hydrogen nuclei, to protons and neutrons in the elastic collisions in the moderator. Moderator ಅಲ್ಲಿ ಜನರಲ್ ಆಗಿ protons ಇರುತ್ತೆ. ಪ್ರೋಟಾನ್ಸ್ ಒಟ್ಟಿಗೆ ಇಂಟರಾಕ್ಟ್ ಆದಾಗ ಏನಾಗುತ್ತೆ, ನ್ಯೂಟ್ರಾನ್ಸ್ ಅದರಲ್ಲಿರುವಂತ ಎನರ್ಜಿನ ಲೂಸ್ ಮಾಡಿಕೊಂಡು ದೇ ವಿಲ್ ಬಿ ಕಮ್ ಟು ಥರ್ಮಲ್ ಎನರ್ಜಿ ಸ್ಟೇಟಿಗೆ ಬರ್ತದೆ. ಸೊ ಹಾಗಾಗಿ ಮಾಡರೇಟರ್ ಹ್ಯಾವ್ ಲೋ ಅಟಾಮಿಕ್ ನಂಬರ್ ಆಟಮ್ಸ್ ನೇ ಪ್ರಿಫರ್ ಮಾಡ್ತೀವಿ ಅಂಡ್ ಡು ನಾಟ್ ಅಬ್ಸಾರ್ಬ್ ನ್ಯೂಟ್ರಾನ್. ಅವು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಕೈನೆಟಿಕ್ ಎನರ್ಜಿನ ರೆಡ್ಯೂಸ್ ಮಾಡ್ತದೆ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಮಾಡರೇಟರ್. Next, coming to induced radioactivity. The artificial or induced radioactivity was discovered by Irene Curie and Frederick Joliot in 1934. ಹಿಂದೆ ಹೇಳಿದ್ವಲ್ವಾ, ಸೇಮ್ ನ್ಯೂಟ್ರಾನ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಅದೇ ಟೈಮಲ್ಲಿ ಇಂಡ್ಯೂಸ್ಡ್ ರೇಡಿಯೋಆಕ್ಟಿವಿಟಿ ಕಂಡುಹಿಡಿದಿದ್ದು. ದ ಫಿನಾಮಿನನ್ ಬೈ ವಿಚ್ lighter elements are made radioactive by artificial means. ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಲೆಡ್ ಗಿಂತ ಜಾಸ್ತಿ ಅಟಾಮಿಕ್ ನಂಬರ್ ಇರುವಂತ ಎಲಿಮೆಂಟ್ಸ್ ದೇ ಆರ್ ನ್ಯಾಚುರಲಿ ರೇಡಿಯೋ ಆಕ್ಟಿವ್. ಆದ್ರೆ ಅದಕ್ಕಿಂತ ಕಡಿಮೆ ಮಾಸ್ ಇರುವಂತ ಆಟಮ್ಸ್ ಅಥವಾ ಎಲಿಮೆಂಟ್ಸ್ ಕೂಡ ರೇಡಿಯೋ ಆಕ್ಟಿವ್ ಮಾಡಬಹುದು. ಅದನ್ನ ನಾವೇನಂತ ಕರಿತೀವಿ, ಇಂಡ್ಯೂಸ್ಡ್ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ನೋನ್ ಎಸ್ ಮ್ಯಾನ್ ಮೇಡ್ ರೇಡಿಯೋ ಆಕ್ಟಿವಿಟಿ ಅಂತಾನು ಕರಿತೇವೆ. ಸೊ Frederick Joliot and Irene Curie showed that when lighter elements such as boron and aluminum were bombarded with alpha particle, the target continued to emit radiation even after the source has been removed. Source na remove ಮಾಡಿದ್ಮೇಲೂ ಕೂಡ ದೇ continues to emit radiation. ಅದನ್ನ ಐಡೆಂಟಿಫೈ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಬೋರಾನ್, ವೆನ್ ಇಟ್ ಈಸ್ ಹಿಟ್ ಬೈ ಆಲ್ಫಾ ಪಾರ್ಟಿಕಲ್, ಇಟ್ ಈಸ್ modified into nitrogen 13(7) and it is in the excited state, and with the emission of a neutron, the nitrogen is radioactive. ಯಾಕಂದ್ರೆ ನಮಗೆ ರೇಡಿಯೋ ಆಕ್ಟಿವ್ ಅಂದ್ರೆ ಏನು, ಆಲ್ಫಾ ಬೀಟಾ ಅಥವಾ ಗಾಮಾ ಪಾರ್ಟಿಕಲ್ಸ್ ಎಮಿಟ್ ಮಾಡ್ತಾ ಇದಾವೆ ಅಂದ್ರೆ ಅವು ರೇಡಿಯೋ ಆಕ್ಟಿವ್ ಆಗಿರ್ತದೆ. ಇಟ್ ಈಸ್ ಎ ರೇಡಿಯೋ ಆಕ್ಟಿವ್ ಅಂಡ್ ಡಿಕೇಸ್ ವಿತ್ ಅ ಹಾಫ್ ಲೈಫ್ ಆಫ್ 10.1 minutes into stable isotope of carbon with the emission of positron. ಅದೇ ತರ ಇನ್ ಕೇಸ್ ಆಫ್ ಅಲ್ಯೂಮಿನಿಯಂ ಅಲ್ಲಿ ಏನಾಗುತ್ತೆ, when aluminum is bombarded with alpha particle, it will become phosphorus 31 and it is in the excited state. It will become P3015 with the emission of a neutron. So P30, phosphorus 30 is a radioactive and its half-life is 3 minutes. Again it will be disintegrating into silicon with the emission of a positron. So the artificial radioactivity also follows the same laws of radioactive decay law. In natural radioactivity, ನಮಗೆ ಸಿಗುವಂತದ alpha, beta, gamma radiation, while in the induced radioactivity, the emitted radiation consists of neutrons ಇರುತ್ತೆ, electrons ಇರುತ್ತೆ, positrons ಇರುತ್ತೆ, gamma rays ಕೂಡ ಇರ್ತದೆ. Next we are coming to the applications of radioisotope. ಅಂದ್ರೆ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿದು ಅಪ್ಲಿಕೇಶನ್ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ, ರೇಡಿಯೋ ಐಸೋಟೋಪ್ಸ್ ಆರ್ ಮೇನ್ಲಿ ಯೂಸ್ಡ್ ಆಸ್ ಟ್ರೇಸರ್ಸ್ ಇನ್ ದ ಫೀಲ್ಡ್ಸ್. ಟ್ರೇಸರ್ಸ್ ಆಗಿ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ. ಸೊ ಟ್ರೇಸರ್ಸ್ ಏನ್ ಮಾಡ್ತಾವಂದ್ರೆ, ಎ ಸ್ಮಾಲ್ ಕ್ವಾಂಟಿಟಿ ಆಫ್ ರೇಡಿಯೋ ಐಸೋಟೋಪ್ ಆರ್ ಅದನ್ನ ಟ್ರೇಸರ್ ಅಂತ ಕರಿತೀವಿ, ಇಸ್ ಮಿಕ್ಸ್ಡ್ ವಿತ್ ದ ಕಾಮನ್ ಐಸೋಟೋಪ್ which is chemically similar and introduced into the system to be investigated, and the subsequent path is traced using a detector.
ಸೊ ಹೇಗೆ ಟ್ರೇಸರ್ಸ್ ನ ಆಡ್ ಮಾಡ್ತೀವಿ ಅಂದ್ರೆ, ಈಗ ನಾರ್ಮಲ್ ಆಗಿ ಏನ್ ಮಟೀರಿಯಲ್ ಇರುತ್ತೆ ಅದ್ರ ಜೊತೆಗೆ ಅದೇ ಕಂಪೋಸಿಷನ್ ಇರುವಂತ ರೇಡಿಯೋ ಆಕ್ಟಿವ್ ಮಟೀರಿಯಲ್ ನ ಆಡ್ ಮಾಡ್ತೀವಿ. ಸೊ ಅದು ರೇಡಿಯೋ ಆಕ್ಟಿವ್ ಮಟೀರಿಯಲ್ ಪಾಸ್ ಆಗ್ಬೇಕಾದ್ರೆ ಅದು ಯಾವ ಪಾತ್ ಅಲ್ಲಿ ತಗೊಳ್ತಾ ಇದೆ ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ್ಯಾವ ಫೀಲ್ಡ್ ಅಲ್ಲಿ ಅಂತ ನೋಡೋಣಂತೆ. ಫಸ್ಟ್, ಇನ್ ಕೇಸ್ ಆಫ್ ಮೆಡಿಸಿನ್ ಅಲ್ಲಾದ್ರೆ, ಮೆಡಿಸಿನ್ ಅಲ್ಲಿ ಯೂಸ್ ಮಾಡೋಂತ ಟ್ರೇಸರ್ ಯಾವ್ದಂದ್ರೆ ಅಯೋಡಿನ್ 131 ಈಸ್ ಯೂಸ್ಡ್ ಟು ಡಯಾಗ್ನೈಸ್ ದ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಫಂಕ್ಷನಿಂಗ್ ನಾರ್ಮಲಿ ಆರ್ ನಾಟ್. ಅಯೋಡಿನ್ 131 ಅನ್ನೋದು ಥೈರಾಯ್ಡ್ ಗ್ಲ್ಯಾಂಡ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಮೆಷರ್ ಮಾಡಕ್ಕೆ ಯೂಸ್ ಮಾಡುವಂತ ಟ್ರೇಸರ್ ಇದು. ಅಲ್ಲೇನ್ ಮಾಡ್ತಾರಂದ್ರೆ, ಅಯೋಡಿನ್ ಕಂಟೈನಿಂಗ್ ಸ್ಮಾಲ್ ಅಮೌಂಟ್ ಆಫ್ ಐಸೋಟೋಪ್ I-131 ಈಸ್ ಗಿವನ್ ಟು ದ ಪೇಷಂಟ್ ಫಾರ್ ದ ಕನ್ಸಂಪ್ಷನ್. ಜನರಲ್ ಆಗಿ ನಮಗೆ ಗೊತ್ತಿದೆ ಉಪ್ಪಲ್ಲಿ ಅಯೋಡಿನ್ ಅಂಶ ಇರ್ತದೆ. ಆ ಉಪ್ಪು ಜೊತೆಗೆ ಏನ್ ಮಾಡ್ತೀವಿ, ಈ ರೇಡಿಯೋ ಐಸೋಟೋಪ್ I-131 ನ ಆಡ್ ಮಾಡಿ ಪೇಷಂಟ್ ಕನ್ಸಂಪ್ಷನ್ ಮಾಡ್ಲಿಕ್ಕೆ ಕೊಡ್ತೀವಿ. ಯೂಸಿಂಗ್ ದ ಡಿಟೆಕ್ಟರ್ ನಾವೇನ್ ಮಾಡ್ಬೋದು, ಅಮೌಂಟ್ ಆಫ್ ಅಯೋಡಿನ್ 131 ಅಬ್ಸಾರ್ಬ್ಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಮೆಷರ್. ಯಾವ ರೇಟ್ ಅಲ್ಲಿ ಅದು ಅಬ್ಸಾರ್ಬ್ ಮಾಡ್ಕೊಂತಾ ಇದೆ ಅದನ್ನ ಮೆಷರ್ ಮಾಡಿ ನಾವೇನ್ ಮಾಡ್ಬೋದು, ಆಕ್ಟಿವಿಟಿ ಆಫ್ ದ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ ನ ಮೆಷರ್ ಮಾಡ್ತೀವಿ. ಸೊ ಆರೋಗ್ಯವಂತ ಮನುಷ್ಯನಲ್ಲಿ ಅಯೋಡಿನ್ ಎಷ್ಟು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದಕ್ಕಿಂತ ಕಡಿಮೆ 131 ಅಬ್ಸಾರ್ಬ್ ಆಯ್ತಂದ್ರೆ ಹೈಪೋಥೈರಾಯ್ಡಿಸಮ್ ಇದೆ ಅಂತ, ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಂತಿದೆ ಅಂದ್ರೆ ಹೈಪರ್ ಥೈರಾಯ್ಡಿಸಮ್ ಇದೆ ಅಂತ ಮೆಷರ್ ಮಾಡ್ಬೋದು. ಸೊ ಅದೇ ತರ ಆಕ್ಸಿಜನ್ 15 ಇದು ಕೂಡ ಮೆಡಿಸಿನ್ ಅಲ್ಲಿ ಯೂಸ್ ಮಾಡುವಂತದೆ. ಯೂಸ್ ಟು ಡಿಟೆಕ್ಟ್ ದ ಪಾತ್ ಆಫ್ ಇನ್ಹೇಲ್ಡ್ ಆಕ್ಸಿಜನ್ ಇನ್ ದ ಲಂಗ್ಸ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಮಾಡ್ತಿದ್ಯಾ ಅಂತ ಹೇಗ್ ಟೆಸ್ಟ್ ಮಾಡ್ತೀವಿ ಅಂದ್ರೆ, ಆಕ್ಸಿಜನ್ ಕರೆಕ್ಟ್ ಆಗಿ ಯುಟಿಲೈಸ್ ಆಗ್ತಿದ್ಯಾ ಇಲ್ವಾ ಅಂತ. ಅಲ್ಲಿ ಯೂಸ್ ಮಾಡುವಂತ ಐಸೋಟೋಪ್ ಯಾವುದು, ಆಕ್ಸಿಜನ್ 50. ಅಗೈನ್ ಐರನ್ 59 ಈಸ್ ಯೂಸ್ಡ್ ಟು ಡಿಟೆಕ್ಟ್ ಅನಿಮಿಯಾ. ಅನಿಮಿಯಾ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡಲಿಕ್ಕೆ ಐರನ್ 59 ಯೂಸ್ ಮಾಡ್ತೀವಿ. Na24 ನ ಇಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ದ ಡಿಸಾರ್ಡರ್ ಇನ್ ದ ಬ್ಲಡ್ ವೆಸಲ್ಸ್. ಅಂಡ್ cobalt 60 ಇಟ್ ಈಸ್ ಯೂಸ್ಡ್ ಟು ಡೆಸ್ಟ್ರಾಯ್ ಕ್ಯಾನ್ಸರಸ್ ಟಿಶ್ಯೂಸ್ ನ ಡೆಸ್ಟ್ರಾಯ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇಷ್ಟು ರೇಡಿಯೋ ಐಸೋಟೋಪ್ ನ ಮೆಡಿಸಿನ್ ನಲ್ಲಿ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್, ಕಮಿಂಗ್ ಟು ದ ಇಂಡಸ್ಟ್ರಿ, ಜನರಲಿ ಗಾಮಾ ಎಮಿಟರ್ಸ್ ನ ಏನ್ ಮಾಡ್ತೀವಿ, ಟ್ರೇಸರ್ಸ್ ಆಗಿ ಯೂಸ್ ಮಾಡ್ತೀವಿ ಇಂಡಸ್ಟ್ರಿನಲ್ಲಿ. ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಟು ಫೈಂಡ್ ದ ಲೀಕ್ಸ್ ಆರ್ ಬ್ಲಾಕ್ಸ್ ಇನ್ ದ ಅಂಡರ್ ಗ್ರೌಂಡ್ ಪೈಪ್ಸ್. ಅಂಡರ್ ಗ್ರೌಂಡ್ ಅಲ್ಲಿ ಏನಾಗ್ತಾ ಇರ್ತದೆ, ಪೈಪ್ ಎಲ್ಲ ಅಗ್ದು ಮುಚ್ಚಿಬಿಟ್ಟಿರ್ತಾರೆ. ಈಗ ಎಲ್ಲಿ ಲೀಕ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅನ್ನುವಾಗ ನಾವೇನ್ ಮಾಡ್ತೀವಿ, ರೇಡಿಯೋ ಐಸೋಟೋಪ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಪೈಪಿಗೆ. ಸೊ ಡಿಟೆಕ್ಟರ್ ನ ಮೇಲ್ಗಡೆಯಿಂದ ಮೂವ್ ಮಾಡ್ಕೊಂತ ಬಂದ್ರೆ ಅಬೌವ್ ದ ಗ್ರೌಂಡ್ ದ ಡಿಟೆಕ್ಟರ್ ವಿಲ್ ಬಿ ಡಿಟೆಕ್ಟ್ಸ್ ಎಲ್ಲಿ ಲೀಕೇಜ್ ಆಗ್ತಾ ಇರುತ್ತೆ ಅಲ್ಲಿ ಡಿಟೆಕ್ಟರ್ ಜಾಸ್ತಿ ಡಿಫ್ಲೆಕ್ಷನ್ಸ್ ತೋರಿಸ್ತಾ ಇರುತ್ತೆ, ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಲೀಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್, ಥರ್ಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ರೇಡಿಯೋ ಐಸೋಟೋಪ್ಸ್ ಆರ್ ಯೂಸ್ಡ್ ಟು ಮಾನಿಟರ್ ಅಂಡ್ ಕಂಟ್ರೋಲ್ ದ ಥಿಕ್ನೆಸ್ ಆಫ್ ದ ಪೇಪರ್ ಅಂಡ್ ಪ್ಲಾಸ್ಟಿಕ್. ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಗಾಮಾ ರೇಸ್ ಆರ್ ಪಾಸಿಂಗ್ ದ ಶೀಟ್ಸ್. ಆ ಶೀಟ್ಸ್ ಮುಖಾಂತರ ಗಾಮಾ ರೇಸ್ ನ ಪಾಸ್ ಮಾಡ್ತೀವಿ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಗೆ. ಥಿಕ್ನೆಸ್ ಒಂದೇ ಲೆವೆಲ್ ಅಲ್ಲಿ ಇದೆಯಾ ಅಂತ. ಇನ್ನೊಂದ್ ಸೈಡ್ ಅಲ್ಲಿ ಏನು, ಒಂದ್ ಸೈಡ್ ಅಲ್ಲಿ ಪಾಸ್ ಮಾಡಿದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಡಿಟೆಕ್ಟರ್ ಇಟ್ಟಿರ್ತೀವಿ. ಥಿಕ್ನೆಸ್ ಆಫ್ ದ ಪೇಪರ್ ಮೋರ್ ಇತ್ತಂದ್ರೆ ರೇಡಿಯೇಷನ್ ಅಬ್ಸಾರ್ಬ್ ಆಗುವಂತದ್ದು ಡಿಟೆಕ್ಟರ್ ಅಲ್ಲಿ ಲೆಸ್ ಆಗುತ್ತೆ, ಆಗ ಥಿಕ್ನೆಸ್ ವೇರಿಯೇಷನ್ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ರೇಡಿಯೋಗ್ರಾಫಿಕ್ ಟೆಸ್ಟಿಂಗ್. Radiographic testing is also a non-destructive testing using gamma rays to detect hidden flaws in the finished goods. ಅಂದ್ರೆ ಫಿನಿಶ್ಡ್ ಗೂಡ್ಸ್ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಕ್ಕೆ ಯೂಸ್ ಮಾಡುವಂತ ಟೆಸ್ಟಿಂಗ್ ಇದು. ದಟ್ ಈಸ್ ರೇಡಿಯೋಗ್ರಾಫಿಕ್ ಟೆಸ್ಟಿಂಗ್ ಅಂತ ಕರಿತೀವಿ. ಇನ್ ಅಗ್ರಿಕಲ್ಚರ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ರೇಡಿಯೋ ಐಸೋಟೋಪ್ಸ್ ಆರ್ ಯೂಸ್ಡ್ ಟು ಪ್ರಿಸರ್ವ್ ದ ವೆಜಿಟೇಬಲ್ಸ್. ಇದು ಪ್ರೆಸೆಂಟ್ ಅಂತ ಆಗಿದೆ, ಇದು ಪ್ರಿಸರ್ವ್ ದ ವೆಜಿಟೇಬಲ್ಸ್ ಆಗುತ್ತೆ. ನೆಕ್ಸ್ಟ್, ರೇಡಿಯೋ ಐಸೋಟೋಪ್ಸ್ ಆರ್ ಯೂಸ್ಡ್ ಫಾರ್ ಸ್ಟಡಿಂಗ್
ಕೆಮಿಕಲ್ ಅಂಡ್ ಬಯಾಲಜಿಕಲ್ ಪ್ರೋಸೆಸ್ ಇಂದ ಪ್ಲಾಂಟ್ಸ್. ಈಗ ನಾವು ಈಲ್ಡ್ ನ ಜಾಸ್ತಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು, ಅದನ್ನೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಕೆಮಿಕಲ್ ಮತ್ತೆ ಬಯಾಲಜಿಕಲ್ ಪ್ರೋಸೆಸ್ ನ ಸ್ಟಡಿ ಮಾಡಕ್ಕೂ ಕೂಡ. ಈಗ ಕೆಲವೊಂದು ಭೂಮಿನಲ್ಲಿ ಫಾಸ್ಫರಸ್ ಕಂಟೆಂಟ್ ಕಡಿಮೆ ಇರ್ತದೆ, ಕೆಲವೊಂದ್ರಲ್ಲಿ ನೈಟ್ರೋಜನ್ ಕಡಿಮೆ ಇರ್ತದೆ. ಅದಕ್ಕೆ ಏನ್ ಮಾಡ್ತೀವಿ, ಫಾಸ್ಫರಸ್ ನೈಟ್ರೋಜನ್ ಐಸೋಟೋಪ್ಸ್ ಹಾಕಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಆ ಭೂಮಿಲಿ ಏನ್ ಕೊರತೆ ಆಗಿದೆ ಅದನ್ನ ಸಪ್ಲಿಮೆಂಟ್ಸ್ ಆಗಿ ನಾವು ಕೊಡ್ಬೋದು. ಇಟ್ ಹೆಲ್ಪ್ಸ್ ಇನ್ selecting the suitable fertilizer for the given soil as well as the given crop. So this is about the nuclear fission. Further ಇನ್ನು ಕಂಟಿನ್ಯೂ ಮಾಡ್ಲಿಕ್ಕಿದೆ nuclear fission. Thank you.